ಇಂದು ನಾವು ಮಧುಮೇಹದಲ್ಲಿ ಜೀವನ ಶೈಲಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಶಶಿಧರ್ ದೊಡ್ಮನಿ ಅವರಿದ್ದಾರೆ. ಇವರು ಆಯುಷ್ ಇಲಾಖೆಯ ಅಡಿಯಲ್ಲಿರುವ CCRESನ ಅಂಗವಾದ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆಯಲ್ಲಿ ಹಿರಿಯ ಸಂಶೋಧನಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸುಸ್ವಾಗತ ಸರ್. ನಮಸ್ಕಾರ. ಡಾಕ್ಟರ್, ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಅನ್ನೋದು ಇತ್ತೀಚಿನ ಜೀವನ ಶೈಲಿಯಿಂದ ಉಂಟಾಗಿರುವಂತಹ ಕಾಯಿಲೆನ ಅಥವಾ ಪುರಾತನವೇ? ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಕ್ಕರೆ ಕಾಯಿಲೆ ಅಥವಾ ಈ ಡಯಾಬಿಟಿಸ್ ಏನಂತೀವಿ, ಇದು ದೀರ್ಘಕಾಲದಿಂದಲೂ ಬಂದಿರುವಂತಹ ದೀರ್ಘಕಾಲೀನ ಒಂದು ಚಯಾಪಚಯ ರೋಗವಾಗಿದೆ. ಅಂದರೆ ಇದನ್ನು ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಈ ಸಕ್ಕರೆ ಕಾಯಿಲೆಯನ್ನು ಪ್ರಮೇಹ, ಮಧುಮೇಹ ಎಂದು ಕರೆಯಲಾಗುತ್ತದೆ. ಪ್ರಮೇಹ ಅಂದರೆ ಪ್ರಭೂತ ಆವಿಲ ಮೂತ್ರತ ಎಂದರ್ಥ. ಅಂದರೆ ಈ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿಯು ಅತಿಯಾಗಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಾನೆ. ಅದರ ಜೊತೆಗೆ ಅವನು ಮೂತ್ರ ವಿಸರ್ಜನೆ ಮಾಡುವಂತಹ ಮೂತ್ರವು ಅತಿ ಗಾಢವಾಗಿಯೂ ಮತ್ತು ಸಾಂದ್ರತೆ ಉಳ್ಳದಾಗಿರುತ್ತದೆ. ಹಾಗೆಯೇ ಇದಕ್ಕೆ ಮಧುಮೇಹ ಎಂದು ಕರೆಯಲಾಗುತ್ತದೆ. ಮಧುಮೇಹ ಎಂದರೆ ಮಧು ಅಂದರೆ ಇದು ಜೇನುತುಪ್ಪದ ವರ್ಣವನ್ನು ಹೊಂದಿರುತ್ತದೆ, ಅದರ ತರಾನೇ ಇದು ಸಿಹಿಯಾಗಿರುತ್ತದೆ ಎಂದರ್ಥ. ಹಾಗಾದರೆ ಈ ಡಯಾಬಿಟಿಸ್ ಅಥವಾ ಮಧುಮೇಹ ಅನ್ನುವಂಥದ್ದು ತುಂಬ ಪುರಾತನ ಕಾಲದಿಂದನೂ ಇರುವಂತಹ ಕಾಯಿಲೆ ಅಂತ ನೀವು ಹೇಳಿದ್ರಿ ಡಾಕ್ಟರ್. ಇತ್ತೀಚೆಗೆ ನಾವು ನೋಡೋ ಹಾಗೆ ಇದು ಜೀವನ ಶೈಲಿಯ ಬದಲಾವಣೆಗಳಿಂದ ಆಗ್ತಾ ಇರುವಂತಹ ಕಾಯಿಲೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ ಹೆಚ್ಚಾಗಿ. ಈ ಪ್ರಮೇಹ ಅಥವಾ ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ತಿಳಿಸ್ಕೊಡ್ತೀರಾ? ಆಯುರ್ವೇದದಲ್ಲಿ ಇದರ ಕಾರಣ ಹುಡುಕ್ತಾ ಹೋದರೆ ಇದರಲ್ಲಿ ಆಸ್ಯ ಸುಖಂ, ಸ್ವಪ್ನ ಸುಖಂ ಅಂತ ಎರಡು ಮುಖ್ಯವಾದ ಕಾರಣಗಳನ್ನು ಹೇಳಿದ್ದಾರೆ. ಆಸ್ಯ ಸುಖಂ ಅಂದರೆ ವ್ಯಕ್ತಿಯು ತನ್ನ ಊಟದಲ್ಲಿ ಅಥವಾ ಅವನ ಆಹಾರ ಕ್ರಮದಲ್ಲಿ, ಆಹಾರ ಪದ್ಧತಿಯಲ್ಲಿ, ಆಹಾರ ಸೇವನೆ ಕಾಲದಲ್ಲಿ ವ್ಯತ್ಯಾಸ ಆಗೋದ್ರಿಂದ ಆಗುತ್ತೆ ಒಂದು ರೋಗ. ಜೊತೆಗೆ ತಿಳಿದಂಗೆ ಊಟ ಮಾಡೋದು, ಆಮೇಲೆ ಸರಿಯಾದ ಸಮಯದಲ್ಲಿ ತೆಗೆದೇ ಇರೋದು, ಹೆಚ್ಚಾಗಿ ಊಟ ಮಾಡೋದು, ಇದಕ್ಕೆ ಆಸ್ಯ ಸುಖಂ ಅಂತ ನಾವು ಹೇಳ್ಬೋದು. ಆಸ್ಯ ಸುಖಂ ನಂತರ ಸ್ವಪ್ನ ಸುಖಂ ಅಂತ ಹೇಳಿದ್ದಾರೆ. ಸ್ವಪ್ನ ಸುಖಂ ಅಂದರೆ ಬರೀ ನಿದ್ದೆ ಮಾಡೋದಂತ ಅರ್ಥ ಅಲ್ಲ. ಅಂದರೆ ಈ ಜನರು ತಮ್ಮ ದೈಹಿಕ ಒಂದು ಶ್ರಮವನ್ನು ಮಾಡದೇ ಇರುವಂಥದ್ದು, ಆಲಸ್ಯ ಜೀವನವನ್ನು ಬದುಕೋದು, ಲೆಥಾರ್ಜಿಕ್ ಆಗಿ ಬದುಕುವಂಥ ಜೀವನ ಆಗಿರ್ಬೋದು, ಶ್ರಮವಿಲ್ಲದ ಜೀವನ ಆಗಿರ್ಬೋದು, ಇಂಥದ್ದನ್ನು ಇದರಲ್ಲಿ ಸೇರಿಸಿದ್ದಾರೆ. ಹೇಳಿದಂಥ ಒಂದು ಪ್ರಶ್ನೆ ಹೇಳಿದರೆ, ಆಗಿನ ಕಾಲದ ಮತ್ತು ಈಗಿನ ಕಾಲದ ಪ್ರಮೇಯದಲ್ಲಿ ಏನು ವ್ಯತ್ಯಾಸ ಅಂತ. ಆಗಿನ ಕಾಲದಲ್ಲಿ ಮುಖ್ಯವಾಗಿ ಆ ಕಾರಣಗಳನ್ನು ಹೇಳಿದರು. ಈಗಿನ ಕಾಲದಲ್ಲಿ ಈ ಒಂದು ಯಾಂತ್ರಿಕ ಬದುಕು, ಈ ಜಗತ್ತಿನಲ್ಲಿ ನಮ್ಮ ಒಂದು ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿರೋದ್ರಿಂದ ನಾವು ತುಂಬ ಸ್ಟ್ರೆಸ್ಗೆ ಒಳಗಾಗಿದ್ದೇವೆ. ಆ ಸ್ಟ್ರೆಸ್ಸು ಕೂಡ ಇದಕ್ಕೆ ಮುಖ್ಯವಾಗಿ ಕಾರಣ ಆಗುತ್ತೆ. ಡಾಕ್ಟರ್, ನೀವು ಆಯುರ್ವೇದ ತಜ್ಞರಾಗಿ ಬಹಳಷ್ಟು ಮಧುಮೇಹಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದೀರಿ. ನಿಮ್ಮಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯಾದ ಮಧುಮೇಹಿಗಳು ಬರ್ತಾರೆ ಮತ್ತು ಆ ಮಧುಮೇಹಿಗಳಿಗೆ ನೀವು ಯಾವ ರೀತಿಯಾದ ಚಿಕಿತ್ಸೆಯನ್ನು ಕೊಡ್ತೀರಾ ನಿಮ್ಮ ದಿನನಿತ್ಯದ ಪ್ರಾಕ್ಟೀಸಲ್ಲಿ ಅಂತ ಹೇಳ್ತೀರಾ ಡಾಕ್ಟರ್? ಸಾಮಾನ್ಯವಾಗಿ ಆಯುರ್ವೇದ ಆಸ್ಪತ್ರೆ ಅಂದರೆ ಎಲ್ಲ ಥರದ ನಾನಾ ಥರದ ರೋಗಿಗಳು ಬರ್ತಾರೆ. ತುಂಬ ಜನ ಇನ್ಸುಲಿನ್ ತೊಗೊಂಡವರು ಬರ್ತಾರೆ. ಬೇರೆ ಓರಲ್ ಹೈಪೋಗ್ಲೈಸೆಮಿಕ್ ಡಯಾಬಿಟಿಕ್ ಟ್ರೀಟ್ಮೆಂಟ್ ಅಂತೀವಿ, ಆ ಥರದ ಮಾತ್ರೆಗಳನ್ನು ತೊಗೊಂಡವರು ಬರ್ತಾರೆ. ಇಲ್ಲ ಅದೇ ತಾನೇ ಪ್ರಮೇಹ ಅಥವಾ ಸಕ್ಕರೆ ರೋಗ ಕಾಯಿಲೆ, ಡಯಾಬಿಟಿಸ್ ಡಯಾಗ್ನೋಸ್ ಆಗಿರುತ್ತೆ, ಅಂಥ ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಅಂಥ ರೋಗಿಗಳಿಗೆ ನಾವು ಬೇರೆ ಬೇರೆ ಥರದ ಚಿಕಿತ್ಸೆಯನ್ನು ಕೊಡ್ತೇವೆ. ಈಗ ಇನ್ಸುಲಿನ್ ತೊಗೋತಾ ಇರ್ತಾರೆ, ಅಂಥ ರೋಗಿಗಳಿಗೆ ಇನ್ಸುಲಿನ್ ನಿಲ್ಲಿಸು ಅಂತ ಹೇಳೋಕ್ಕಾಗಲ್ಲ. ಅವ್ರೇನು ಇನ್ಸುಲಿನ್ ತೊಗೋತಾ ಇರ್ತಾರೆ ಅಂಥ ರೋಗಿಗಳಿಗೆ ಆ ಇನ್ಸುಲಿನ್ ಜೊತೆಗೇ ನಮ್ಮ ಆಯುರ್ವೇದ ಚಿಕಿತ್ಸೆಯನ್ನು ನಾವು ಶುರು ಮಾಡ್ತೀವಿ. ಹೇಗೆ ಅದು 3 ಮಂತ್ಸ್ ತೊಗೊಂಡ ನಂತರ ಯಾವಾಗ ಅದು HbA1c ಅಂತ ನೋಡ್ತೀವಿ, ಅದು ಕಡಿಮೆ ಆದ ತಕ್ಷಣ ಮತ್ತು ನಾವು ಅವ್ರಿಗೆ ಇನ್ಸುಲಿನನ್ನು ಕಡಿಮೆ ತೊಗೊಳ್ಳಿ, ಯೂನಿಟನ್ನು ಕಡಿಮೆ ಮಾಡಿನೋ ಅಂತಲೂ ಹೇಳ್ತೀವಿ. ಅದೇ ಜೊತೆಗೆ ಬೇರೆ ಗ್ಲೈಕೋಮೇಟ್, ನಾನಾ ಥರದ ಡಯಾಬಿಟಿಕ್ ಮೆಡಿಸಿನ್ ತೊಗೋತಾ ಇರ್ತಾರೆ. ಅಂಥವ್ರು ತೊಗೋತಾ ಇರ್ತಾರೆ. ಅಂಥ ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆ ಮೆಡಿಸಿನ್ ತೋರಿಸ್ತಾರೆ, ಈ ಥರ ನಾವು ಮೆಡಿಸಿನ್ ತೊಗೋತೀವಿ ಸರಿ ಏನಂತ. ಅದ್ರ ಜೊತೆಗೆ ನಾವು ಯೂಸಲಿ ನಾವು ಮೆಡಿಸಿನ್, ಆಯುರ್ವೇದ ಮೆಡಿಸಿನ್ ಕೊಡ್ತೀವಿ. ಈಗ ಅದೇ ತಾನೇ ಮತ್ತು ಸಕ್ಕರೆ ಕಾಯಿಲೆ ಗೊತ್ತಾಗಿರುವಂಥ ರೋಗಿಗಳು ಬರ್ತಾರೆ. ಅವ್ರಿಗೆ ಅಲೋಪತಿ ಮೆಡಿಸಿನ್ ತೊಗೋಕ್ಕೆ ಇಷ್ಟ ಇರಲ್ಲ. ಅಂಥವ್ರಿಗೆ ಏನು ಮಾಡ್ತೀವಿ ಅಂದರೆ ಆಹಾರ, ಆರೋಗ್ಯದ ಬಗ್ಗೆ ತಿಳುವಳಿಕೆ ಮತ್ತು ಯೋಗ ಮತ್ತು ಆಯುರ್ವೇದ ಕಷಾಯ, ಇಂಥ ಔಷಧಿಗಳನ್ನು ಕೂಡ ನಾವು ಇಲ್ಲಿ ಕೊಡ್ತೇವೆ. OPDಯಲ್ಲಿ ಚಿಕಿತ್ಸೆಗಾಗಿ ಬರುವಂತಹ ರೋಗಿಗಳಿಗೆ ನಾವು ಅಲ್ಲಿ OPDಯಲ್ಲಿ ಸಿಗುವಂತಹ ಔಷಧಿಗಳನ್ನು ಕೊಡೋದಲ್ಲದೆ ಪಂಚಕರ್ಮಗಳನ್ನು ನಾವು ಕೊಡ್ತೀವಿ. ಆ ರೋಗಿಯ ಒಂದು ಬಲ, ಅವನು ಅದಕ್ಕೆ ಸ್ಪಂದಿಸ್ತಾನೋ ಇಲ್ಲ ಅಂತ ಕಂಡೀಷನ್ ನೋಡಿ ಪಂಚಕರ್ಮಗಳನ್ನು ಕೊಡ್ತೇವೆ. ಅದ್ರ ಜೊತೆಗೆ ಕಷಾಯಗಳನ್ನು ಕೊಡ್ತೇವೆ, ಟ್ಯಾಬ್ಲೆಟ್ ಕೂಡ ಸಿಗುತ್ತೆ ಇಲ್ಲಿ. ಅದಲ್ಲದೆ ಗ್ರತಗಳು ಅಂದರೆ ತುಪ್ಪವನ್ನು ಕೊಡ್ತೇವೆ.
ಈಗ ಆಧುನಿಕ ಮತ್ತು ಅಲೋಪತಿಯಲ್ಲಿ ತುಪ್ಪ ಎಲ್ಲ ಅವರು ಬಳಸೋಲ್ಲ ಹೆಚ್ಚಾಗಿ, ಬಟ್ ಆಯುರ್ವೇದದಲ್ಲಿ ದೀರ್ಘಕಾಲೀನವಾಗಿರುವಂತಹ ಈ ಮಧುಮೇಹಿಗಳಿಗೆ ತುಪ್ಪನೇ ಒಳ್ಳೆಯದು. ಹಾಗಾಗಿ ಅದನ್ನು ನಾವು ಕೊಡ್ತೀವಿ, ಕಂಡೀಷನ್ ನೋಡ್ಕೊಡ್ತೀವಿ. ಹಾಗಾಗಿ ನಾವು ಎಲ್ಲ ಥರದ ರೋಗಿಗಳಿಗೆ ಮಾತ್ರ ಬರ್ತಾರೆ, ಎಲ್ಲ ರೋಗಿಗಳಿಗೆ ಅದೇ ಥರ ಟ್ರೀಟ್ಮೆಂಟ್ ಇರಲ್ಲ. ಅದು ಆ ವೈದ್ಯನು ಅದನ್ನು ವಿಶ್ಲೇಷಣೆ ಮಾಡಿ ಅವರ ಲಕ್ಷಣವನ್ನು ನೋಡಿ ಅವರ ಬ್ಲಡ್ ರಿಪೋರ್ಟನ್ನು ನೋಡಿ ಅದನ್ನು ನಾವು ನಿರ್ಧರಿಸಿ ಆ ಔಷಧಿಯನ್ನು ಕೊಡ್ತೀವಿ. ಅದು ಯಾವುದೇ ಥರದ ಅಡ್ಡ ಪರಿಣಾಮ ಬೀರದಂಗೆ ನೋಡ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯವಾಗಿರುತ್ತದೆ. ಅಲೋಪತಿ ಜೊತೆಗೇನು ಆಯುರ್ವೇದ ತಗೋಬೇಕು ಅನ್ನೋದು ಕೂಡ ನಾನು ಈ ಮೂಲಕ ಹೇಳಲ್ಪಡ್ತೇನೆ. ಒಂದು ತುಂಬ ಮುಖ್ಯವಾದ ಪ್ರಶ್ನೆಯನ್ನ ಉತ್ತರ ಕೊಟ್ಟಾಗಿದೆ ಸರ್. ಸಾಮಾನ್ಯವಾಗಿ ಎಲ್ಲ ಮಧುಮೇಹಿಗಳಿಗೆ ಇದೊಂದು ಪ್ರಶ್ನೆ ಕಾಡ್ತಿರುತ್ತೆ. ನಾನು ಅಲೋಪತಿ ಮೆಡಿಸಿನ್ ಆಲ್ರೆಡಿ ತಗೋತಾ ಇದ್ದೀನಿ, ಹಾಗಾಗಿ ನಾನು ಅದ್ರ ಜೊತೆಗೆ ಆಯುರ್ವೇದ ಮೆಡಿಸಿನ್ ತಗೋಬಹುದಾ ಬೇಡವಾ ಅನ್ನೋ ಪ್ರಶ್ನೆ ಅವ್ರಿಗೆ ಸಾಮಾನ್ಯ ಕಾಡ್ತಿರುತ್ತೆ. ಅದಕ್ಕೆ ನೀವು ಉತ್ತರವಾಗಿ ಅಲೋಪತಿ ತಗೊಳ್ತಾನು ನಾವು ಆಯುರ್ವೇದ ತಗೋಬಹುದು ಅನ್ನೋ ಒಂದು ಉತ್ತರನ ಕೊಟ್ಟಿದ್ದೀರಾ. ಮತ್ತೆ ಸರ್, ಸಾಮಾನ್ಯವಾಗಿ ಮಧುಮೇಹಿಗಳಿಗೆ ಔಷಧ ಅಷ್ಟೇ ಅಲ್ಲದೆ ಆಹಾರ ಕ್ರಮ ಕೂಡ ತುಂಬ ಮುಖ್ಯವಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಮಧುಮೇಹ ಅನ್ನೋ ಒಂದು ಕಾಯಿಲೆ ಬಂದ ಮೇಲೆ ಆಹಾರ ಕ್ರಮಗಳಲ್ಲಿ ಅವರು ಏನೇನು ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡಿ ಸರ್. ನೋಡಿ, ಇದು ಒಂದು ಮಹತ್ವದಂಥ ವಿಷಯ. ಅಲೋಪತಿಕ್ ಔಷಧಿಯಲ್ಲಿ ತೆಗೆದುಕೊಳ್ಳುವಂತಹ ಸಕ್ಕರೆ ಕಾಯಿಲೆ ರೋಗಿ ಆಯುರ್ವೇದ ಔಷಧಿಗಳನ್ನು ಕೂಡ ತಗೋಬಹುದು. ಎರಡೂ ಜೊತೆ ತಗೊಳ್ಳೋದ್ರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಆಮೇಲೆ ರೋಗಿಗಳು ಯಾವುದೇ ಥರ ಭಯ ಪಡುವಂಥ ವಿಷಯಗಳು ಇಲ್ಲ. ಒಂದು ವೇಳೆ ನೀವು ಅಲೋಪತಿ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದರೆ ನೀವು ಆಯುರ್ವೇದ ಔಷಧಿ ತೆಗೆದುಕೊಳ್ತೀನಿ ಅಂತಂದು ನೀವು ವೈದ್ಯರಲ್ಲಿ ನೀವು ಹೇಳಬೇಕು. ಅದನ್ನು ಅಲೋಪತಿ ವೈದ್ಯರಿಗೂ ನೀವು ಹೇಳಬೇಕು. ಹಾಗಾಗಿ ಅವರಿಗೆ ಗೊತ್ತಾಗುತ್ತೆ ನೀವು ಆಯುರ್ವೇದ ಔಷಧಿಯನ್ನು ತಗೋತಾ ಇದ್ವಿ ಅಂತಂದು. ಆಮೇಲೆ ಕ್ರಮೇಣ ನೀವು ಅಲೋಪತಿ ಔಷಧವನ್ನು ನಾವು ಕಡಿಮೆ ಮಾಡ್ಬೋದು. ನಿಮ್ಗೆ ಯಾವಾಗ ನಿಮ್ಗೆ HbA1c ಅಥವಾ ಬ್ಲಡ್ ರಿಪೋರ್ಟಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಬಂತು ಅಂದಾಗ ಅದನ್ನು ಕಡಿಮೆ ಮಾಡ್ಬೋದು. ಹಾಗಾಗಿ ಎರಡೂ ತಗೊಳೋದ್ರಿಂದ ಯಾವ ಅಡ್ಡ ಪರಿಣಾಮವಿಲ್ಲ, ಭಯಪಡುವಂಥ ವಿಷಯವೂ ಇಲ್ಲ. ನೋಡಿ, ನೀವು ಕೇಳಿದಂಗೆ ಈ ಒಂದು ಆಯುರ್ವೇದದಲ್ಲಿ ಸ್ಥೂಲ ರೋಗಿಗಳಿಗೆ, ಸ್ಥೂಲಕಾಯಿಗಳಿಗೆ, ಪ್ರಮೇಯ ರೋಗಗಳಿಗೆ ಅಂದರೆ ಸಕ್ಕರೆ ಕಾಯಿಲೆಯವರಿಗೆ ವಿಶೇಷವಾದಂತಹ ಆಹಾರದ ಪದ್ಧತಿಯನ್ನು ಹೇಳಿದ್ದಾರೆ. ಎಂಥದಂದರೆ ಗುರು ಅಪತರ್ಪಣಶ್ಚ, ಅಂದರೆ ಇಂಥ ರೋಗಿಗಳು ಆಹಾರವನ್ನು ಗುರು ಮತ್ತು ಅಪತರ್ಪಣ ಅಂದರೆ ಸೇವಿಸುವಂಥ ಆಹಾರ ತುಂಬ ಹೊತ್ತು ನಿಮ್ಮ ಜೀವನಕ್ರಿಯೆಯಲ್ಲಿ ಇರಬೇಕು, ಜೊತೆಗೆ ಅದು ಕೊಡುವಂತಹ ಕ್ಯಾಲೋರಿ ಕಡಿಮೆ ಇರಬೇಕು. ಅದಕ್ಕೆ ಗುರು ಅಪತರ್ಪಣಶ್ಚ ಅಂತ ಹೇಳ್ತಾರೆ. ಅಂಥ ಆಹಾರವನ್ನು ಸೇವಿಸಬೇಕು ಅಂತ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಆಗಿದೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ನೀವೇನಂದ್ರೆ ಬಾರ್ಲಿ ಅಂತಿರಲ್ಲ, ಬಾರ್ಲಿಯನ್ನು ಸೇವಿಸಬೇಕು. ಬಾರ್ಲಿಯಿಂದ ಏನಾಗುತ್ತೆ, ಬಾರ್ಲಿಯಿಂದ ನೀವು ಉಪ್ಮಾ ಆಗಿರ್ಬೋದು, ಬಾರ್ಲಿಯಿಂದ ಪಲಾವ್ ಆಗಿರ್ಬೋದು, ಬಾರ್ಲಿಯ ಗಂಜಿ ಆಗಿರ್ಬೋದು, ಬಾರ್ಲಿ ನೀರನ್ನು ಕುಡಿತಾ ಹೋಗಬೇಕು. ಇದು ಒಂದು ಒಳ್ಳೆಯ ಒಂದು ಆಹಾರ ಪದ್ಧತಿ ಕ್ರಮವೂ ಹೌದು. ನೀವು ಬೆಳಗ್ಗೆ ಎದ್ದು ಬಾರ್ಲಿಯ ನೀರನ್ನು ಕುಡಿದರೆ ಇದರಿಂದ ಆಗುವಂತಹ ಕಿಡ್ನಿ ಮೇಲಾಗಿರುವಂಥ ದುಷ್ಪರಿಣಾಮವನ್ನು ನೀವು ತಡೆಗಟ್ಟಬಹುದು. ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಇದನ್ನು ನೀವು ತಗೋಬಹುದು. ಈ ಸಕ್ಕರೆ ಕಾಯಿಲೆ ಅಂದರೆ ಇದು ಒಂದೇ ರೋಗ ಅಲ್ಲ, ಇದರಲ್ಲಿ ನಾನಾ ರೋಗಗಳನ್ನು ಸೇರ್ಕೋತಾವೆ. ಅದನ್ನು ನಾವು ಉಪದ್ರವಗಳಂತೂ ಕರಿತೀವಿ, ಕಾಂಪ್ಲಿಕೇಶನ್ ಅಂತ ಅನ್ಬೋದು. ಹಾಗಾಗಿ ಇದರಿಂದ ಕಣ್ಣಿಗಾಗುವಂಥ ರೋಗಗಳನ್ನು ನಾವು ರೆಟಿನೋಪತಿ ಅಂತೀವಿ. ಅದೇ ಥರ ಮೂತ್ರಪಿಂಡದ ರೋಗಗಳಾಗುತ್ತವೆ, ಅದನ್ನು ನೆಫ್ರೋಪತಿ ಅಂತೀವಿ. ಮತ್ತು ನರಗಳ ದೌರ್ಬಲ್ಯ ಆಗುತ್ತೆ, ಅದನ್ನು ನಾವು ನ್ಯೂರೋಪತಿ ಅಂತೀವಿ. ಅದಲ್ಲದೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಆಗುತ್ತವೆ. ಈ ನಾನಾ ರೋಗಗಳು ಇದಕ್ಕೆ ಅಂಟಿಕೊಂಡಿರ್ತವೆ. ಅಂತಹ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಬೇರೆ ಬೇರೆ ಔಷಧಿಗಳ ಜೊತೆಗೆ ಆಹಾರ ಪದ್ಧತಿ ಕ್ರಮವನ್ನು ಅನುಸರಿಸಬೇಕಾಗುತ್ತದೆ. ನೋಡಿ, ಈ ಒಂದು ಮಧುಮೇಹ ಮತ್ತು ಜೀವನ ಶೈಲಿ ಈ ಸಂದರ್ಶನದಲ್ಲಿ ನೀವು ವಿಸ್ತಾರವಾಗಿ ಪ್ರಶ್ನೆಗಳನ್ನು ಕೇಳಿದಿರಿ. ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ನಾನು ಈ ರೋಗಿಗೆ ಏನು ಹೇಳ ಬಯಸೋದಂದರೆ, ಸಕ್ಕರೆ ಕಾಯಿಲೆ ಬಂದ ನಂತರ ಈ ರೋಗಿಗಳು ಹೆದರುವಂಥ ಸಂದರ್ಭ ಇಲ್ಲ. ಅತಿಯಾಗಿ ಹೆದರುವುದು ಬೇಡ ಮತ್ತು ಇದನ್ನು ಉತ್ಪ್ರೇಕ್ಷೆ ಮಾಡೋದು ಬೇಡ. ಇದನ್ನು ಈ ಥರ ನೋಡ್ಕೋಬೇಕಂದ್ರೆ ಮನೆ ಅಡೆಯ ಥರ ನೋಡ್ಕೋಬೇಕು. ತುಂಬ ಹಚ್ಕೋಬಾರ್ದು, ತುಂಬ ಬಿಡಬಾರ್ದು, ಆ ಥರ ಪ್ರೀತಿಯಿಂದ ಇರಬೇಕು. ಇಂಪಾರ್ಟೆಂಟ್ ಏನಂದರೆ ಟೈಮ್ ಆಗಿ ನೀವು ಔಷಧನ ತೆಗೆದುಕೊಳ್ಳೋದು, ಅದೇ ಥರ ಆಹಾರದ ಪದ್ಧತಿ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದು, ವ್ಯಾಯಾಮ ಮಾಡೋದು, ಯೋಗ ಮಾಡೋದು, ಇವನ್ನೆಲ್ಲ ಅಳವಡಿಸೋ ಜೊತೆಗೆ ನೀವು ಬರೀ ಟೈಮ್ ಔಷಧ ತೊಗೊಳೋದಷ್ಟೇ ಸಾಲದು. ಅದ್ರ ಜೊತೆಗೆ ನೀವು ನಿಮ್ಮ ಆಹಾರದಲ್ಲಿ ಎಷ್ಟು ಬದಲಾವಣೆಯನ್ನು ತಂದಿದ್ದೀರಿ, ಎಷ್ಟು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದಿದ್ದೀರಿ, ನೀವು ಬೇರೆಯವ್ರ ಜೊತೆ ಯಾವ ಥರ ವರ್ತಿಸ್ತೀರಿ, ಅವೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಾವೆ. ಈ ರೀತಿಯಾಗಿ ಆಯುರ್ವೇದದ ಔಷಧಿ, ಆಹಾರ ಪದ್ಧತಿ, ಆಚಾರ, ವ್ಯಾಯಾಮ, ಯೋಗ ಇವನ್ನೆಲ್ಲ ನೀವು ಅನುಸರಿಸುತ್ತೀರಿ ಎಂದು ಭಾವಿಸುತ್ತೇನೆ. ಬಹಳ ಸ್ವಾರಸ್ಯಕರವಾಗಿ ನೀವು ಟೇಕ್ ಹೋಮ್ ಮೆಸೇಜ್ ಅನ್ನ ಮಧುಮೇಹಿಗಳಿಗೆ ತಿಳಿಸಿದ್ದೀರಾ ಸರ್.
ಅಳಿಯನಂತೆ ನೋಡ್ಕೋಬೇಕು ಮಧುಮೇಹ ಬಂದರೆ ಅನ್ನೋ ವಿಷಯನ ತುಂಬ ಸೊಗಸಾಗಿ ಹೇಳ್ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿನ ಇಷ್ಟು ಕಮ್ಮಿ ಸಮಯದಲ್ಲಿ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು.